ಎಲ್ಲ ಓದಿರ್ತಾರೆ. ಮನೆಗೆ ಕೆಲಸನೇ ಕೆಲಸ ಕೇಳಕ್ಕೆ ಹೋದ್ರೆ 10 ಲಕ್ಷ 15 ಲಕ್ಷ ಕೇಳ್ತಿರ್ತಾರೆ. ಅವರು ಒಳ್ಳೇದು ಕೇಳಿ ನಾನು ಕೇಳೋದು ಹೌದಾ? ಅದು ನಾವಂತ ಬಡವ್ರು ನಾವು ಶಾಲೆ ಓದಿಸಿದ್ರೆ ದೊಡ್ಡದಾಗಿರ್ತೈತೆ ಅವ್ರನ್ನ. ಈಗ ವರ್ಷಕ್ಕೆ 1 ಲಕ್ಷ 1.5 ಲಕ್ಷ ಕಟ್ಟಿ ಓದಿಸಿರ್ತೀವಿ. ಅವ್ರ 7-8 ಲಕ್ಷ ಕೊಟ್ಟು ನಾವು ಕೆಲಸ ಸಿಗ್ಬೇಕಂದ್ರೆ ಎಲ್ಲಿ ಸಿಗ್ತೈತೆ? ಏನು ಗೌರ್ಮೆಂಟ್ ಕೆಲಸ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಮತ್ತೆ ಇನ್ನೇನು ಕೆಲಸ ಸಿಗ್ತಾವೆ ಹೇಳ್ತೀನಿ ಕೇಳ್ರಿ. ಸ್ವಲ್ಪ ವಿದ್ಯಾಭ್ಯಾಸ ಇದ್ರೆ ಓದ್ಕೊಂಡಿದ್ದ ತಕ್ಷಣನೇ ಗೌರ್ಮೆಂಟ್ ಜಾಬ್ ಸಿಗ್ಬೇಕಂತ ಅವ್ನು ಗೌರ್ಮೆಂಟ್ ಜಾಬ್ ಸಿಕ್ಕರೆ ಉದ್ಧಾರ ಆಗ್ತಾರ, ಇಲ್ಲಾಂದ್ರೆ ಓದ್ಕೊಳ್ಳೋರು ದಡ್ಡ ಆಗ್ತಾರ. ಅದು ತಲೆ ತೆಗೆದುಬಿಟ್ರೆ ಹೇಳ್ತೀನಿ. ವಿದ್ಯಾಭ್ಯಾಸ ಎದಕ್ಕೆ ಕಲಿಬೇಕು ನಾವು? ನಮ್ಮ ಬುದ್ಧಿವಂತಿಕೆ. ಈಗ ರೈತ ಆಗಿದ್ದು ನೀವು ನಿನ್ನ ಹತ್ರ 5 ಎಕರೆ ಇದ್ರು ಅವನು 50 ಲಕ್ಷ ದುಡಿತಾನ. ಅಷ್ಟು ನಾಲೆಡ್ಜ್ ಇರ್ತೈತೆ ಒಬ್ಬರಿಗೆ, ಗೊತ್ತೈತೆ. ಓದಿದ್ರೆ ಈ ಹೆಬ್ಬಟ್ಟಿಗೆ ಅಷ್ಟು ಇರಾಕಲ್ಲ ನೀವು. ಅದೇ ಅವ್ನು ಓದ್ಕೊಳ್ಳೋಣಾದ್ರೆ ಅವ್ನು ಯೋಚನೆ ಮಾಡ್ತಾನ, ಈ ಭೂಮಿನಾಗ ನಾನು ಏನು ಬೆಳಿಬೋದು, ನಾನು ಈ ಜಾಗದಾಗ ನಾನು ಏನು ತೆಗಿಬೋದು, ನಾನು ಯೋಚನೆ ಮಾಡ್ತಾನ. ಅದು ಹಂಗ ಮನೆ ಮಕ್ಕಳ ಅದು ಯಾರ ಕಾರಣ? ಅಲ್ಲೇ ಹೋಗ್ತಾನೆ ನೋಡಿ ಏನಾಯ್ತು ಓದಿದ್ದಾನೆ. ಅದಕ್ಕೆಲ್ಲ ಕಾರಣ ಯಾರು? ಅಲ್ಲ ಓದಿಸಿರ್ತೀವಲ್ಲ, ಅದಕ್ಕೆಲ್ಲ ಕಾರಣ ತಂದೆ ತಾಯಿ ಕಾರಣ. ಅದಕ್ಕೆಲ್ಲ ತಂದೆ ತಾಯಿನೇ ಕಾರಣ. ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅನ್ನೋದು ಮಾತ್ರ ಮರ್ತು ಬಿಡು. ಆಮೇಲೆ ಅವ್ರು ಏನ್ ಕೆಲ್ಸಕ್ಕೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಹೋಗ್ತಾರೆ. ನಾನು ಕೇಳ್ತೀನಿ ಅದ ಸುಮ್ಮನೆ ಅರ್ಧ ಮಾತಾಡಿದೀನಿ, ಅರ್ಧ ನಾಲೆಡ್ಜ್ ತಗೋಬೇಡ. ಮಕ್ಕಳಿಗೆ ತಿಳುವಳಿಕೆ ಮೊಬೈಲ್ ಯಾರು ಕೊಡ್ತಾರ? ನಿಮ್ಮ ಒಂದು ಇದನ್ನ ಚಟ ತೀರಿಸ್ಕೊಳ್ಳೋಕ್ಕೋಸ್ಕರ ಆ ಮಕ್ಕಳು ಹಳೇದು ನಿಂದಿಸ್ಬಿಟ್ಟು ಸಾಕಪ್ಪ ತಗ ಮೊಬೈಲ್ ತಗೊಂಡು ಕೊಟ್ಬಿಡ್ತೀವಿ. ಅದೇ ಒಂದು ಡೇಟ್ ಬಿಟ್ಟು ಹೇಳು ಮತ್ತೆ ನೋಡೋಣ, ಬಿಡೋದಿಲ್ಲ ನೀವು. ನಿಮ್ಮ ಲಾಡೆ ಅವ್ರಿಗೆ ಜಾಸ್ತಿ, ಪ್ರೀತಿ ಜಾಸ್ತಿ, ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಹೇಳ್ತೀನಿ, ನಾವು ತಂದೆ ತಾಯಿಗಳು ನಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಆ ಥರ ಆಗಬಾರ್ದು. ಅದು ಒಂದು. ಇನ್ನೊಂದು ಇದೆಲ್ಲ ಆಯ್ತಾ? ಇನ್ನೊಂದು ಹೇಳ್ತೀನಿ, ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಹೇಳ್ತೀನಿ. ರಿಕ್ವೆಸ್ಟ್ ಯಂಗ್ ಸ್ಟಾರ್ಸ್ ಎಲ್ಲರೂ ಇದ್ದಾರೆ, ವಯಸ್ಸಾದವರು ಇದ್ದಾರೆ. ನಾನು ಹೇಳ್ತೀನಿ, ಫಸ್ಟು ತಂದೆ ತಾಯಿ ಗೌರವ ಕೊಡೋದು ಮಕ್ಕಳು. ಹೌದಾ? 60 ವರ್ಷ ಆದಮೇಲೆ 60 ಮರಳು ಅಂತ ಹೇಳ್ತಾರೆ. ಸಣ್ಣ ಮಕ್ಕಳಿದ್ದಾಗೆ ಅವ್ರು ಏಳು ಹುಚ್ಚೆಲ್ಲ ಬಳ್ದು ಕಷ್ಟನೋ ಸುಖ ಅವ್ರು ಏನು ತಪ್ಪು ಮಾಡಿದ್ರು, ಏನು ಕೆಟ್ಟದ್ದು ಮಾಡಿದ್ರು ಸಹಿಸ್ಕೊಂಡು ಮತ್ತು ತಂದೆ ತಾಯಿ ಅವ್ರು ದೊಡ್ಡವ್ರು ಮಾಡಿ ಮದುವೆ ಮಾಡಿ ಒಂದು ಕಾಲ ಮೇಲೆ ಅವ್ನು ಗೌರ್ಮೆಂಟ್ ಜಾಬನ್ನು ಇರ್ಬೋದು, ವ್ಯವಸಾಯನ ಮಾಡ್ಕೊಂಡು ಯಾವುದೋ ಒಂದು ಅವ್ನಿಗೊಂದು ಜವಾಬ್ದಾರಿ ಅಂತೂ ಕೊಟ್ಟಿರ್ತಾರೆ ಮದುವೆ ಮಾಡಿಕೊಂಡು. ಅದೇ ರೀತಿ ಈ ತಂದೆ ತಾಯಿ ವಯಸ್ಸಾದ ಮೇಲೆ ಅವ್ರ ತಂದೆ ತಾಯಿ ಆಗಬೇಕು, ಇವ್ರ ಮಕ್ಕಳಾಗಬೇಕು. ಅಲ್ಲಲ್ಲ ಆಗಬೇಕು, ಹಂಗೆ ಆಗಲ್ಲ. ವಯಸ್ಸಾದವ್ರು ಪೂರ್ತಿ ಅರ್ಧಂಬರ್ಧ ಕೇಳಬೇಡ ದಯವಿಟ್ಟು. ನಾನೇನು ಹೇಳಿದೆ ನೋಡೋಣ. ಈಗ ಸುಮ್ಮನೆ ಆ ಮಧ್ಯದಾಗ ಬಾಯಿ ಹಾಕಬಾರ್ದು. ಯಾವಾಗಲೂ ತಂದೆ ತಾಯಿ ವಯಸ್ಸಾದ್ಮೇಲೆ ಅವ್ರ ಮಕ್ಕಳಿದ್ದಂಗ ಮಕ್ಕಳಿಗೆ ಗೊತ್ತಾ, ತಂದೆ ತಾಯಿ ಮಕ್ಕಳು ಅವ್ರ ಮಕ್ಕಳ ತಂದೆ ತಾಯಿ ಆಗ್ಬೇಕು ಮಕ್ಕಳಿಗೆ. ತಂದೆ ತಾಯಿಗೆ ಯಾವನು ತಂದೆ ತಾಯಿ ಕಾಲು ಕೆಳಗೆ ಚಪ್ಪಲಿಯಾಗಿ ಯಾವನ್ ನಾವು ಇರ್ತೀವೋ ಅಲ್ಲವ್ರಿಗೆ ನಮ್ಮ ತಂದೆ ತಾಯಿ ಚೆನ್ನಾಗಿರ್ತಾರೆ. ನಾವು ಅವರಿಗೆ ಸೇವ್ ಆಗಿರ್ತೀವಿ. ತಂದೆ ತಾಯಿಗೆ ಅವ್ರು ನಾವು ಚಪ್ಪಲಿ ಆಗಿರಬೇಕು. ಅವ್ರು ಎಲ್ಲೇ ಕಾಲಿಟ್ಟರು ಮಳು ಚುಚ್ಚಬಾರ್ದು ಅವರಿಗೆ. ಇದು ನಾವೆಲ್ಲ ಯಂಗ್ಸ್ಟರ್ಸ್ ತಿಳ್ಕೊಬೇಕಾಗಿತ್ತು. ಯಾಕಂತಂದರೆ ಈಗಿನ ಪರಿಸ್ಥಿತಿ ಎಲ್ಲರೂ ಕೆಟ್ಟದಿರೋದಿಲ್ಲ, ಎಲ್ಲರೂ ಒಳ್ಳೆಯದಿರೋದಿಲ್ಲ. ಈಗಿನ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಸ್ಟೇಷನ್ಗೆ ಹೋಗಿ ಬರ್ತಾರೆ ಕಂಪ್ಲೇಂಟ್ಗಳು. ಸರ್ ನನ್ನ ಮಗ ಊಟ ಹಾಕೋಲ್ಲ ಸರ್, ನನ್ನ ಮಗ ನೋಡ್ಬೋದ ಸರ್, ನನ್ನ ಸಣ್ಣ ಮಗ ಅಲ್ಲಿಗೆ ಹೋಗಂತ ಸರ್, ನನ್ನ ಸಣ್ಣ ಮಗ ನಡುಗನ ಮನೆಗೆ ಹೋಗಂತಾರೆ ಸರ್, ಅದು ಯಾರ ಮನೆಗೆ ಹೋಗೋದು ಸರ್? ಆ ತಂದೆ ತಾಯಿ ಮಾಡಿದ ಆಸ್ತಿ ಮಾತ್ರ ಬೇಕು ನಮಗೆ, ತಂದೆ ತಾಯಿ ಬೇಡ ಈಗಿನ ಪರಿಸ್ಥಿತಿ ಇರೋದು. ಹೌದಾ? ಅದಕ್ಕೋಸ್ಕರ ನಾನು ತಗಪ್ಪ, ನಾನು ನಮ್ಮ ತಂದೆ ತಾಯಿ ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ನನ್ನ ಮಕ್ಕಳು ಅದೇ ರೀತಿ ನೋಡಿ ಕಲಿತಾರೆ. ನಿಮ್ಮ ಮಕ್ಕಳು ನಾವು ತಂದೆ ತಾಯಿನ ನೋಡಿಲ್ಲ ಅಂದ್ರೆ ನನ್ನ ಮಕ್ಕಳನ್ನ ನೋಡಲ್ಲ. ಇದು ನಮಗೆ ಕಟ್ಟಿಟ್ಟಿದ್ದು ಬುತ್ತಿ ಹಿಂದೆ ಇರೋದು. ಅದಕ್ಕೆ ಹೇಳ್ತೀನಿ, ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ವಯಸ್ಸಾದವ್ರಿಗೆ ಹೇಳ್ತೀನಿ, ನಾವು ತಂದೆ ತಾಯಿಗೆ ಫಸ್ಟ್. ಈಗ 4 ಜನ ಹಿಂಗೆ ಕುಂತೀರಪ್ಪ, ಈಗ ನಾನು ನಮ್ಮ ತಂದೆ ನೀನು ಕುಂತೀನಿ, ನೀನೇ ನನ್ನ ತಂದೆ ಅನ್ಕೋ. ನಾನು ಬರ್ತೀನಿ, ಸಿಕ್ಕಾಪಟ್ಟೆ ಗದಿಸ್ ಬಾ ನೀನು ಕುಂತಿ ಅಂತ ಗದಿಸ್ಕೊಂಡ್ರೆ ಅಷ್ಟು ಜನದಿದ್ರೆ ನಿನಗೆ ಅವು ಮರ್ಯಾದೆ ಆಗುತ್ತಿಲ್ಲ. ಅದು ಮಾಡಬಾರ್ದು. ಅದನ್ನೇ ಪ್ರೀತಿ ಕರ್ಕೊಂಡು ಹೋಗಿ ಮನೆಗೆ ಯಾರು ಬೇಡ, ಅದನ್ನು ನಾವು ಹೇಳ್ಕೊಡ್ತಿರೋದು. ಹೌದಾ? ನಾವು ಓದಿಸ್ಬಿಟ್ವಿ ಸರ್ ಅಷ್ಟು ಲಕ್ಷ ಕೊಟ್ಟು, ಅವೆಲ್ಲ ಬೇಡ. ಅಲ್ಲಲ್ಲ ಹೇಳ್ಕೇಳು, ಓದ್ದೋರೆಲ್ಲ ಬರೀ ಜಾಬೇ ಬೇಕಲ್ಲ ಹಂಗಂತಂದ್ರೆ ಸುಮ್ಮನೆ ಇರೋದಾದ್ರೆ ಸೋಮಾರಿಗಳು ಅಂತ ಅವರು. ಈಗ 3 ವರ್ಷ ಆಯ್ತು ಗೌರ್ಮೆಂಟ್ ಇಂದ ಯಾವ ಕಾಲ್ಫಾರ್ಮ್ ಆಗಿಲ್ಲ. ಕಲೀರಿ, ಮಾಡಿದ್ರೆ ಮಾತ್ರ ಎಕ್ಸಾಮ್ ಬರ್ದು ಅದಕ್ಕೂ ಟೈಮ್ ಇರ್ತದೆ, ಸ್ವಲ್ಪ ಸಮಯ ಅವಕಾಶ ಕೊಡ್ಬೇಕು.
ಇವತ್ತು ಮುಗ್ದೈತೆ ಎಜುಕೇಶನ್, ನಾಳೆ ಕೆಲ್ಸಕ್ಕೆ ಹೋಗು ಅಂದ್ರೆ ಯಾರು ಹೋಗಲ್ಲ. ಟೈಮ್ ಬೇಕು ಎಲ್ಲದಕ್ಕೂ. ಹಂಗಂದ್ರೆ ನಾನು ಓದಿನಪ್ಪ, ನಾನು ಮೂಟೆ ಓದ್ತಿದ್ದೀನಿ, ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ, ನಾನು ಅವಾಗ ಶೆಡೋ ಮಾಡ್ಕೊಂಡು ಹೋಗಿದ್ರೆ ಇವತ್ತು ನನಗೆ ಇದು ಇರ್ತಿದ್ದಿಲ್ಲ. ತಾಳ್ಮೆ ಇರ್ಬೇಕು ಮನುಷ್ಯನಿಗೆ ಯಾವುದಕ್ಕಾಗಲಿ. ಯಾವತ್ತು ದೇವ್ರು ಯಾರಿಗೆ ಏನು ಕೊಡಬೇಕು ಕೊಟ್ಟೇ ಕೊಡ್ತಾನ, ಅಂದ್ರೆ ಅದನ್ನ ಕಾಯ್ಬೇಕು ನಾವು ಅಷ್ಟೇ. ನಾವು ಅದನ್ನ ಕಾಯ್ಬೇಕು. ನಿನ್ ಕಾಯ ತಾಳ್ಮೆ ಇಲ್ಲ ಅಂತಂದ್ರೆ ದೇವ್ರು ಏನ್ ಹೇಳ್ತಾನೆ ಗೊತ್ತಾ, ನೋಡು ಮಗನೇ, ನಾನು ಎರಡು ಕೊಡ್ತೀನಿ, ನಿನಗೆ ಒಳ್ಳೇದು ಕೊಡ್ತೀನಿ, ಕೆಟ್ಟದ್ದು ಕೊಡ್ತೀನಿ, ಆರ್ಸ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ನೀನು ಒಳ್ಳೆ ದಾರಿಸ್ಕೊಂಡ್ರೆ ಒಳ್ಳೆ ದಾರಿಗೆ ಹೋಗ್ತೀನಿ, ಕೆಟ್ಟ ದಾರಿಸ್ಕೊಂಡ್ರೆ ಕೆಟ್ಟ ದಾರಿಗೆ ಹೋಗ್ತೀನಿ. ನೀನು ಹೊಲದಲ್ಲಿ ಮೆಕ್ಕೆಜೋಳ ಹಾಕಿದ್ರೆ ಮೆಕ್ಕೆಜೋಳನೇ ಕೊಯ್ತಿ, ಆಮೇಲೆ ಜೋಳ ಹಾಕಿದ್ರೆ ಜೋಳ ಕೊಯ್ತಿ. ನೀನು ಜೋಳ ಹಾಕಿ ಮೆಕ್ಕೆಜೋಳ ಕೊಯ್ತೀನಿ ಅಂತಂದ್ರೆ ಅದು ಅಷ್ಟು ಅರ್ಥ ಮಾಡ್ತೀನಿ. ಯಾವ ಸಹ ನಿಮ್ದು? ನಂದು ಬಳ್ಳಾರಿ, ಜೋರಲ್ಲ ಅಲ್ಲ, ಬಳ್ಳಾರಿ. ಬಳ್ಳಾರಿ.